ಜನನ ಗೆಲ್ಲಿಸ್ಬೇಕು ಎಂಬ ತಾಕತ್ತಿದ್ರೆ ಮಾಡಿ. ನಮಸ್ಕಾರ. ಈ ವಿಡಿಯೋ ಪ್ರಜಾಕೀಯ ಬರಲ್ಲ, ಪ್ರಜಾಕೀಯ ಆಗಲ್ಲ, ಪ್ರಜಾಕೀಯ ರೋಡಿಗೆ ಬರಲ್ಲ, ಉಪೇಂದ್ರ ರೋಡ್ಗೆ ಇಳಿಯಲ್ಲ, ಗ್ರೌಂಡ್ ಇಳಿಯಲ್ಲ, ಪ್ರಜಾಕೀಯ ಬರಲ್ಲ ಅನ್ನೋಂಥವ್ರಿಗೆ, ರಾಜಕೀಯದ ಹಿಂಬಾಲಕರಿಗೆ. ಏನಂದ್ರೆ ಪ್ರಜಾಕೀಯ ಬಂದ್ರೆ ರಾಜಕೀಯದ ಹಿಂಬಾಲಕರಿಗೆ ಆಗ್ತಕ್ಕಂತ ಲಾಭಗಳು ಸಿಗದೇ ಇರೋ ತರ ಆಗುತ್ತೆ, ನಮಗೆ ಉಳಿಗಾಲ ಇಲ್ಲದೆ ಇರೋ ರೀತಿ ಆಗುತ್ತೆ ಅನ್ನೋ ಉದ್ದೇಶದಿಂದನ ಏನ್ ಹೇಳ್ತಿದ್ದಾರೆ, ಈ ಪ್ರಜಾಕೀಯ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಪ್ರಜೆಗಳು ಬುದ್ಧಿವಂತರು, ಪ್ರಜೆಗಳು ಬದಲಾವಣೆನ ಬಯಸ್ತಾ ಇದಾರೆ. ಪ್ರಜಾಕೀಯ ಬರಬೇಕು ಅಂತ ಬಯಸ್ತಾ ಇರೋದು ಪ್ರಜೆಗಳು. ಪ್ರಜಾಕೀಯ ಬಂದ್ರೆ ಅನುಕೂಲ ಆಗೋದು ಪ್ರಜೆಗಳಿಗೆ. ಈ ಪ್ರಜೆಗಳಿಗೆ ಅನುಕೂಲ ಆಗೋದು ಬೇಡ, ನಮಗೆ ಅನುಕೂಲ ಆಗೋದು ತಪ್ಪುತ್ತೆ ಅನ್ನುವಂತ ರಾಜಕೀಯದ ಹಿಂಬಾಲಕರು ಏನ್ ಮಾಡ್ತಾರೆ, ಇದು ಆಗಲ್ಲ, ಇದು ಬರಲ್ಲ ಅಂತಾನ ನೆಗೆಟಿವ್ ಆಗಿ ಹೇಳ್ತಾರೆ. ಖಂಡಿತವಾಗಿ ಅದು ಬರೋದ್ ಬೇಡ ಬಿಡ್ರಿ. ನೀವು ಹೇಳೋ ರೀತಿನಲ್ಲೇ ರಾಜಕೀಯನೇ ಇದ್ ಬಿಡ್ಲಿ, ನಮ್ಗೇನ್ ಬೇಜಾರಿಲ್ಲ. ಆದ್ರೆ ನಿಮ್ಮ ರಾಜಕೀಯ ಪಕ್ಷದ ನಾಯಕರುಗಳಿಗೆ ಹೇಳಿ, ಒಂದು ವೆಬ್ಸೈಟ್ ನ ಓಪನ್ ಮಾಡಕ್ ಹೇಳಿ, ಹಣರಹಿತವಾದಂತ ರಾಜಕೀಯ ಮಾಡಕ್ ಹೇಳಿ, ನಾವು ಇನ್ನ ಪ್ರಚಾರ ಮಾಡೋದಿಲ್ಲಪ್ಪ, ನಾವು ವಿಚಾರ ಕೋಟ್ ಹಾಕ್ರಿ ಅಂತ ಹೇಳ್ಬಿಟ್ಟು ವಿಚಾರನ ಹೇಳಿ. ನಿಮ್ಮ ರಾಜಕೀಯ ನಾಯಕರುಗಳ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ಲಿ. ನಿಮ್ಮ ರಾಜಕೀಯ ನಾಯಕರುಗಳನ್ನ, ನಿಮ್ಮ ಲೀಡರ್ಗಳನ್ನ ಸೆಲೆಕ್ಟ್ ಮಾಡ್ಬೇಕಲ್ವಾ, ಯಾರು ಅಭ್ಯರ್ಥಿ ಆಗ್ಬೇಕು, ಯಾರು ನಾವು ಚುನಾವಣೆಗೆ ಪಾರ್ಟಿಸಿಪೇಟ್ ಮಾಡ್ಬೇಕು ಎಂಬುದನ್ನ ಮತದಾರನ್ನ ಸೆಲೆಕ್ಟ್ ಮಾಡಕ್ ಬಿಡ್ಲಿ. ಹೌದು, ಒಂದು ಆಪ್ ಮಾಡ್ಲಿ, ನಿಮ್ಮ ಪಕ್ಷಗಳದ್ದು ಒಂದೊಂದು ಆಪ್ ಮಾಡ್ಲಿ, ಪ್ರಜಾಕೀಯ ತರನೇನ. ಯಾರು ಬೇಕು ನಿಮ್ಮ ಕ್ಷೇತ್ರದ MLA ಯಾರಾಗ್ಬೇಕು, MP ಯಾರಾಗ್ಬೇಕು, ಗ್ರಾಮ ಪಂಚಾಯತಿ ಮೆಂಬರ್ ಯಾರಾಗ್ಬೇಕು, ತಾಲೂಕ್ ಪಂಚಾಯತಿ ಮೆಂಬರ್ ಯಾರಾಗ್ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡೋದಕ್ಕೆ ಮತದಾರರಿಗೆ ಬಿಡ್ಲಿ. ಅಥವಾ ಮಾಡ್ರಿ ಅಂತ ಹೇಳಿ ಅವರೇ ಮಾಡ್ಲಿ, ನಾವೇನ್ ಬೇಡ ಅನ್ನಲ್ಲ. ನಮಗ್ ಬೇಕಾಗಿರೋದು ನಮಗೆ ಒಳ್ಳೆ ಕೆಲಸ ಮಾಡುವಂತ ಒಬ್ಬ ಕಾರ್ಮಿಕ, ಅದು ನಿಮ್ಮ ರಾಜಕೀಯ ಪಕ್ಷದಿಂದಲೇ ಬರ್ಲಿ ಬಿಡಿ, ನಮ್ಗೇನ್ ಬೇಜಾರಿಲ್ಲ. ನಮಗೆ ಪ್ರಜಾಕೀಯನ ಉಪಯೋಗನೇ ಬಂದ್ ಮಾಡ್ಬೇಕು ಅಂತಲೂ ಇಲ್ಲ. ಪ್ರಜಾಕೀಯ ತರನೇ ನಾವು ಮಾಡ್ಬೇಕು ಅಂತ ನಿಮ್ ನಾಯಕರುಗಳಿಗೆ ಯಾಕೆ ಕೇಳಲ್ಲ, ನಿಮ್ ಪಾರ್ಟಿ ನಾಯಕರುಗಳಿಗೆ ಯಾಕೆ ಕೇಳಲ್ಲ? ನೋಡ್ರಿ, ಪ್ರಜಾಕೀಯದವರು ಒಂದು ಆಪ್ ಮಾಡಿದ್ದಾರೆ, ಒಂದು ವೆಬ್ಸೈಟ್ ಮಾಡಿದ್ದಾರೆ, ನೀವು ಅದೇ ತರನೇ ಮಾಡಿ, ಹಣರಹಿತವಾದಂತ ರಾಜಕೀಯ ಮಾಡ್ರಿ ಅಂತ ನೀವ್ ಯಾಕೆ ಕೇಳಲ್ಲ? ರಾಜಕೀಯ ಬೇರೆ ಬಿಟ್ಬಿಡೋಣ. ಯಾವುದೇ ಒಂದು ರಾಜಕೀಯ ಪಕ್ಷ ಆಗ್ಲಿ, ಪ್ರಜಾಕೀಯ ಪಕ್ಷ ಆಗ್ಲಿ, ಪ್ರಜೆಗೆ ಅನುಕೂಲ ಮಾಡ್ತೀನಿ ಅಂತ ತಾನೇ ಬಂದಿರೋದು. ಜನರನ್ನ ನಾನು ಉದ್ಧಾರ ಮಾಡ್ತೀನಿ ಅಂತ ತಾನೇ ಹೇಳ್ತಾ ಇರೋದು. ಜನ ಉದ್ಧಾರ ಮಾಡೋದಕ್ಕೆ ಯಾವ ಪಾರ್ಟಿ ಆದ್ರೆ ಏನು, ನಿಮ್ ಪಾರ್ಟಿ ಹತ್ರನೇ ಮಾಡಿಸಿ. ನಮಗೆ ಭ್ರಷ್ಟಾಚಾರ ರಹಿತವಾದಂತ ಸರ್ಕಾರ ಬೇಕು. ನಿಮ್ಮ ಪಾರ್ಟಿಗಳ ಹತ್ರನೇ ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ ಕೊಡಿಸಿ, ಒಂದು SOP ಪ್ರಕಾರ ಕೆಲಸ ಮಾಡಕ್ ಹೇಳಿ. ಅವರು ರೈಟ್ ಟು ರಿಕಲ್ ಕೊಡಕ್ ಹೇಳಿ. ಇಲ್ಲ, ನಾನು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಸಿ, ನಾನು ಪೋಲಿಂಗ್ ಮಾಡ್ತೀನಿ ಅಂತ ಹೇಳ್ಸಿ. ಯಾಕೆ ಅವೆಲ್ಲ ಮಾಡಂಗಿಲ್ವಾ? ಆದ್ರೆ ಪ್ರಜಾಕೀಯ ಬರಲ್ಲ ಅಂತ ಮಾತ್ರ ಹೇಳ್ತಾರೆ. ಪ್ರಜಾಕೀಯ ಬಗ್ಗೆ ನೆಗೆಟಿವ್ ಮಾತಾಡ್ತೀರಾ. ಪ್ರಜೆಗಳು ಉದ್ಧಾರ ಆಗೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ. ನಾವು ಪ್ರಜೆಗಳು ಇವತ್ತು ಹೆಂಗಿದೀವೋ ಹಂಗೆ ಇರಬೇಕು, ನಾವು ಬಡವರಾಗಿ ಇರಬೇಕು, ನಾವ್ ಯಾವತ್ತು ಪ್ರಾಬ್ಲಮ್ಗಳಲ್ಲೇ ಇರಬೇಕು. ನಾವು ಯಾವ್ದ್ರ ಬಗ್ಗೆ ಯೋಚನೆ ಮಾಡುವಂತ ಶಕ್ತಿನ ಕಿತ್ಕೋಬೇಕು. ನಾವು ಒಳ್ಳೇದನ್ನ, ನಮ್ಗೆ ಒಳ್ಳೇದಾಗ್ಬೇಕು ಅಂತ ಯೋಚನೆ ಮಾಡಂಗಿಲ್ಲ. ಪ್ರಜೆ ಅವ್ನ ಹಾಳಾಗ್ತಾರೆ ಇರ್ಬೇಕು, ದುಡಿಬೇಕು, ಟ್ಯಾಕ್ಸ್ ಕಟ್ಟಬೇಕು, ನಿಮ್ಮನ್ನ ಉದ್ಧಾರ ಮಾಡಬೇಕು. ರಾಜಕೀಯಕ್ಕೆ ಸಪೋರ್ಟ್ ಮಾಡ್ತಾ ಇರೋಂತ ಕಾರ್ಯಕರ್ತರುಗಳಿಗೆ ಮತ್ತೆ ಅದರಿಂದ ಲಾಭ ಪಡಿತಾ ಇರೋಂತವ್ರಿಗೆ ಮಾತ್ರ ಅನುಕೂಲ ಆಗ್ತಾ ಇರಬೇಕು. ಈ ದೇಶದಲ್ಲಿ 80% ಜನ ಕಷ್ಟ ಪಡ್ತಾನೆ ಇರ್ಬೇಕು, ಇನ್ 20% ಜನ ಅವ್ರು ಆರಾಮಾಗೆ ಇರ್ಬೇಕು. ಇವನು ಮತದಾರ ಯಾವತ್ತಿದ್ರು ಅವ್ನು ಕಷ್ಟ ಪಡ್ಕೊಂಡು ಅವ್ನ ಪ್ರಾಬ್ಲಮ್ಗಳಲ್ಲೇ ಒದ್ದಾಡ್ತಾ ಇರ್ಬೇಕು. ಅವ್ನು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ಲ. ಅದಕ್ಕೆ ನೀವ್ ಏನ್ ಹೇಳ್ತಾ ಇದ್ದೀರಾ, ಪ್ರಜಾಕೀಯ ಬರಲ್ಲ, ಪ್ರಜಾಕೀಯ ಬಂದ್ರೆ ಇವರೆಲ್ಲ ಬುದ್ಧಿವಂತರಾಗ್ಬಿಡ್ತಾರೆ, ಇವರಿಗೆಲ್ಲ ಅನುಕೂಲ ಆಗ್ಬಿಡ್ತದೆ, ನಮ್ಮನ್ನ ಕೇಳೋರಲ್ಲ, ನಮ್ಗೆ ಬೆಲೆ ಇಲ್ದಂಗ ಆಗ್ಬಿಡ್ತದೆ ಅನ್ನೋ ಭಯ ನಿಮ್ಗೆ. ಅದಕ್ಕೋಸ್ಕರನೇ ಪ್ರಜಾಕೀಯ ಬರಲ್ಲ ಅಂತ ಬಂದಿಲ್ ಕಾಮೆಂಟ್ ಹಾಕೋದು, ಪ್ರಜಾಕೀಯ ಬಗ್ಗೆ ನೆಗೆಟಿವ್ ಮಾತಾಡೋದು. ಬೇಡ ರೀ, ಪ್ರಜಾಕೀಯ ಬರೋದೇ ಬೇಡ ನಮ್ಗೆ. ನೀವೇ ಮಾಡಿ, ಅಕೌಂಟಬಿಲಿಟಿ ಕೊಡಿ, ರೆಸ್ಪಾನ್ಸಿಬಿಲಿಟಿ ಕೊಡಿ, ಟ್ರಾನ್ಸ್ಪರೆನ್ಸಿ ಕೊಡಿ, ಒಂದು SOP ಇಕ್ಕಿ, ನೀವು ಒಂದು ಆಪ್ ಮಾಡಿ, ಒಂದು ವೆಬ್ಸೈಟ್ ಮಾಡಿ, ನಾವು ಹಣರಹಿತವಾದಂತ ಚುನಾವಣೆ ಮಾಡ್ತೀವಿ ಅಂತ ಹೇಳಿ ತಾಕತ್ತಿದ್ರೆ ನಾಮಿನೇಷನ್ ಮಾಡಿ, ಪ್ರಚಾರನೇ ಮಾಡ್ದೇನೆ ನಿಮ್ಮ ನಾಯಕರುಗಳನ್ನ ಗೆಲ್ಸಿ ನೋಡೋಣ. ಬೇಕಾದಾಗಲ್ವಾ? ಯಾಕೆ ರಾಜಕೀಯ ತರನೇ ಮಾಡಿ ಪ್ರಜಾಕೀಯ ಅಂತ ಉಪೇಂದ್ರ ಯಾಕೆ ಕೇಳ್ತೀರಾ? ಉಪೇಂದ್ರ ತರನೇ ನೀವು ಮಾಡಿ ಅಂತ ನಿಮ್ ನಾಯಕರುಗಳಿಗೆ ಹೇಳಿ. ಅದಾಗಲ್ವಾ? ಯಾಕೆ ಅದನ್ನ ಕೇಳೋದಷ್ಟು, ಅದನ್ನ ಹೇಳೋಷ್ಟು ತಾಕತ್ತು ಧೈರ್ಯ ನಿಮ್ಗಿಲ್ವಾ? ಯಾರೋ ಒಬ್ಬ ಮಾಡಿರೋದು ಅವ್ನಿಗೆ ಇಷ್ಟ ಬಂದಿದ್ ಮಾಡಿ, ಅವ್ನ ಖುಷಿಗೆ ಅವ್ನು ಮಾಡ್ಕೊಂಡಿದ್ದಾನೆ ರೀ. ನಿಮ್ ಖುಷಿಗೆ ನೀವು ಮಾಡ್ತಾ ಇದ್ದೀರಾ. ನಿಮ್ಗೆ ಸರಿ ಇಲ್ಲ ಅಂತಂದ್ರೆ ಬಿಡಿ, ಅಟ್ಲೀಸ್ಟ್ ಈ ತರ ನಿಮ್ ನಾಯಕರುಗಳು ಮಾಡ್ರಿ ಅಂತ ಕೇಳ್ರಿ. ಉಪೇಂದ್ರನ್ನೇ ರಾಜಕೀಯ ತರನೇ ಬರ್ರಿ, ರೋಡ್ಗಿಳಿರಿ ಅಂತ ಕೇಳ್ಬೇಡ್ರಿ, ಪಾರ್ಟಿ ಮಾಡ್ರಿ ಅಂತ ಕೇಳ್ಬೇಡ್ರಿ, ಸಭೆ ಮಾಡಿ ಅಂತ ಕೇಳ್ಬೇಡ್ರಿ. ಯಾಕೆ ಹೇಳ್ತೀರಾ? ನೀವು ಮಾಡಂಗಿದ್ರೆ ಉಪೇಂದ್ರ ತರ ನೀವು ಮಾಡ್ರಿ ಅಂತ ನಿಮ್ ನಾಯಕರುಗಳಿಗೆ ಹೇಳಿ. ನಮ್ಗೆ ಯಾಕೆ ಹೇಳ್ತೀರಾ? ಉಪೇಂದ್ರ ಯಾಕೆ ಹೇಳ್ತೀರಾ? ಒಬ್ಬ ಪ್ರಜೆ ಯಾರು ಬೇಕು ಅವ್ನಿಗೆ ಇಷ್ಟ ಬಂದವ್ರನ್ನ ಸೆಲೆಕ್ಟ್ ಮಾಡ್ಕೊಂತಾನೆ. ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿ ನೋಡೋಣ. ಈ ತಾಕತ್ ಇದೆಯಾ? ತಾಕತ್ ನಿಮ್ಮ ಹತ್ರ ಇದ್ರೆ ಹೇಳಿ. ಇಲ್ಲ, ಇದೇ ತರನ ನಿಮ್ಮ ಪಾರ್ಟಿ ಅವ್ರ ಹತ್ರ ಹೇಳ್ಬಿಟ್ಟು ಯಾರು ಎಲೆಕ್ಷನ್ ನಿಂತ್ಕೋಬೇಕು ಅನ್ನೋದನ್ನ ಮತದಾರನೇ ಸೆಲೆಕ್ಟ್ ಮಾಡಿ, ಅದನ್ನು ಬಿಡ್ರಿ ಅಂತ ಹೇಳಿ. ಮತ್ತೆ ಒಂದು ಆಪ್ ಪ್ರಜಾಕೀಯ ಆಪ್ ತರ ಒಂದು ಆಪ್ ಮಾಡಿಸಿ ನಿಮ್ ಪಾರ್ಟಿದು ನೋಡೋಣ. ನಿಮ್ಮೆಲ್ಲ ಕೋಟಿಗಟ್ಟಲೆ ಫಂಡ್ ಇದಾವೆ, ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ಉಪಯೋಗಕ್ಕಿಂತ ಬಹಳ ಈಸಿಯಾಗಿ ಬಂದ್ಬಿಡ್ತದೆ, ಮಾಡಿಸಿ ನೋಡೋಣ. ಉಪಯೋಗ ಮಾಡೋದೇ ಬೇಡ. ಉಪಯೋಗ ನಿಮ್ ತರ ಯೋಚನೆ ಮಾಡ್ತಾ ಇಲ್ಲ. ಉಪಯೋಗ ಹೊಸದಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಏನ್ ಯೋಚನೆ ಮಾಡಿದ್ರು?
ನೀವು ಈ ತರ ಪಾರ್ಟಿ ಕೇಳ್ತೀರಾ ಅಂತ ಹೇಳ್ಬಿಟ್ಟು ಪಾರ್ಟಿ ಬಂತಂದ್ರೆ ಅಧ್ಯಕ್ಷ ಬೇಕು, ಉಪಾಧ್ಯಕ್ಷ ಬೇಕು, ಕಾರ್ಯಕರ್ತರು ಬೇಕು ಅಂತಾರೆ ಅಂತ ಹೇಳ್ಬಿಟ್ಟು ಇವ್ರು ಯಾರು ಇಲ್ದೇ ಏನಾದ್ರು ಒಂದು ಮಾಡ್ಬೋದು ಅಂತ ಹೊಸ ಯೋಚನೆ ಮಾಡ್ತಾರೆ. ಅಪ್ಡೇಟ್ ಆಗ್ತಾ ಇದೆ. 2018 ಇಲ್ಲಿವರೆಗೂ ಎಷ್ಟು ಸರಿ ಅಪ್ಡೇಟ್ ಆಗಿದ್ದಾರೆ ಅವರು. ಕೊನೆಗೆ ಪಾರ್ಟಿನೇ ತೆಗೆದು ಸೈಡ್ ಇಟ್ಬಿಟ್ಟು ಒಬ್ಬ ಜನಪ್ರತಿನಿಧಿಗಳನ್ನು ಮತ್ತೆ ವೋಟರ್ನು ಕನೆಕ್ಟ್ ಮಾಡೋದಕ್ಕೆ ಒಂದು ಆಪ್ ಇದ್ರೆ ಸಾಕು, ಪಕ್ಷನೇ ಬೇಡ ಅಂತ ಯೋಚನೆ ಮಾಡಿದ್ದಾರೆ. ಯಾಕೆ ನೀವು ಅದೇ ತರ ಯೋಚನೆ ಮಾಡಿ, ಒಬ್ಬ ಜನಪ್ರತಿನಿಧಿಗಳನ್ನು ಮತ್ತೆ ಮತದಾರನ್ನು ಕನೆಕ್ಟ್ ಮಾಡೋದಕ್ಕೆ ನೀವು ಒಂದು ಆಪ್ ಮಾಡಿ, ಹೌದಲ್ವಾ? ಇದು ಮಾಡಂಗಿಲ್ಲ ಅಲ್ವಾ ನಿಮ್ಗೆ? ಯಾಕೆ ನೀವು ಕೀಪ್ಯಾಡ್ ಮೊಬೈಲ್ ಇಂದ ಆಂಡ್ರಾಯ್ಡ್ ಮೊಬೈಲ್ ಬಂದಿದ್ದೀರಾ, ಮತ್ತೆ ಡೂಮ್ ಟಿವಿಯಿಂದ ಕಲರ್ ಟಿವಿಯಿಂದ ಈಗ ಸ್ಮಾರ್ಟ್ ಟಿವಿ ಬಂದಿದ್ದೀರಾ. ಇನ್ನು ಹಲವಾರು ವಿಚಾರಗಳಲ್ಲಿ ಟೆಕ್ನಾಲಜಿನಲ್ಲೆಲ್ಲ ನೀವು ಅಪ್ಡೇಟ್ ಆಗ್ತಾ ಇದ್ದೀರಾ. ಇಂಥವೆಲ್ಲ ಬೇಕು. ಆದ್ರೆ ರಾಜಕೀಯ ಮಾತ್ರ ಅಪ್ಡೇಟ್ ಆಗಂಗೇ ಇಲ್ವಾ? ಪ್ರಜಾಪ್ರಭುತ್ವ ಏನು ಅಪ್ಡೇಟ್ ಆಗಂಗೇ ಇಲ್ವಾ? ನಿಮಗೆ ಅದೇ ಹಳೆಯ ಸಿಸ್ಟಮ್ ಇರ್ಬೇಕಾ? ಹೊಸ ಸಿಸ್ಟಮ್ ಬೇಡವಾ? ಯಾಕೆ ಅದು ಅಪ್ಡೇಟ್ ಆಗ್ಬಿಟ್ರೆ ಲಾಭ ಕಡಿಮೆ ಆಗ್ಬಿಡ್ತದೆ. ಜನರನ್ನ ಮೂರ್ಖರು ಮಾಡ್ದಂಗ ಬುದ್ಧಿವಂತರನ್ನ ಮಾಡ್ಬಿಟ್ರೆ ನಮ್ಮ ಲಾಭ ಕಮ್ಮಿ ಆಗ್ಬಿಡ್ತದೆ ಅನ್ನೋ ಭಯನ. ನಿಮಗೂ ಜನನ ಗೆಲ್ಲಿಸ್ಬೇಕು ಎಂಬ ತಾಕತ್ತಿದ್ರೆ ಮಾಡಿ. ಪ್ರಜಾಕೀಯ ಏನ್ ಮಾಡ್ತಾ ಇದೆ ಅದನ್ನೇ ನಾವು ಮಾಡ್ತೀವಿ ಅಂತ ಹೇಳಿ ಜನ ನಿಮ್ಗೂ ಬೆಂಬಲ ಕೊಡ್ತಾರೆ. ಈಗ ಪ್ರಜಾಕೀಯ ಕಡೆ ಜನ ಹೋಗ್ತಾ ಇದಾರೆ ಅಂತ ಇದಕ್ಕೆ ನೆಗೆಟಿವ್ ಮಾಡ್ತಾ ಇದ್ದಾರೆ. ಮತದಾರ ಬುದ್ಧಿವಂತನಾಗ್ತಾ ಇದ್ದಾನೆ, ಮತದಾರನ ಈ ಪ್ರಜಾಕೀಯ ಸೆಳೀತಾ ಇದೆ, ಪ್ರಜಾಕೀಯ ಏನ ಸ್ವಲ್ಪ ಬುದ್ಧಿವಂತ ಆಗ್ತಾ ಇದ್ದಾನೆ, ಯೋಚನೆ ಮಾಡೋ ಶಕ್ತಿ ಬೆಳೆಸ್ಕೊಂತ ಇದ್ದಾನೆ, ಮತದಾರ ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡ್ತಾ ಇದ್ದಾನೆ ಅನ್ನೋ ಭಯ ಹತ್ಕೊಂಡಿದ್ಯಾ ನಿಮ್ಗೆ? ನೋಡಿ, ಆಗ್ಲಿ ಬಿಡ್ರಿ, ನಿಮ್ ಕೈನ ತಾಕತ್ತಿದ್ರೆ ಮಾಡಿ. ಇದನ್ನ ಇನ್ನೊಬ್ಬರಿಗೆ ಈ ತರ ಮಾಡ್ರಿ ಅಂತ ಕೇಳ್ಬೇಡಿ. ನೀವು ನಮ್ ತರ ಮಾಡ್ತೀರಾ, ನೀವು ಅಪ್ಡೇಟ್ ಆಗ್ತೀರಾ, ಅದು ಪ್ರಜಾಕೀಯ. ನೀವು ಉದ್ಧಾರ ಮಾಡ್ತೀರಾ ಜನನ, ನೀವೇ ಮಾಡಿ. ನಮ್ಗೇನು ಉಪೇಂದ್ರನೇ ಬಂದ್ ಮಾಡ್ಬೇಕು ಅಂತ ಏನಿಲ್ಲ. ಯಾರು ಬಂದ್ ಮಾಡಿದ್ರು ಸರಿನೇ. ಪ್ರಜೆನ ನನ್ನನ್ನ ಗೌರವಿಸ್ಬೇಕು, ನನ್ನ ಅಭಿಪ್ರಾಯದಂತೆ ನೀವು ಕೆಲಸ ಮಾಡ್ಬೇಕು. ನಾನ್ ಟ್ಯಾಕ್ಸ್ ಕಟ್ತೀನಿ, ನನ್ನ ಟ್ಯಾಕ್ಸ್ ಮನಿಯಿಂದಲೇ ಸರ್ಕಾರ ನಡೀತಾ ಇದೆ. ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗೂ, ಶಾಸಕನಿಗೂ, ಪ್ರತಿಯೊಬ್ಬರಿಗೂ ನನ್ನ ಟ್ಯಾಕ್ಸ್ ಮನಿಯಲ್ಲಿ ಸಂಬಳ ಕೊಡ್ತಾ ಇದ್ದೀನಿ. ನಾನಿದ್ರೆ ಸರ್ಕಾರ, ನನ್ನಿಂದಲೇ ಸರ್ಕಾರ, ನನ್ನಂತ ಇಂಡಿಪೆಂಡೆಂಟ್ ಇಂದಲೇ ಸರ್ಕಾರ. ನನ್ನಂತ ಇಂಡಿಪೆಂಡೆಂಟ್ ಇಂದಲೇ ಏನಾದ್ರು ಬದಲಾವಣೆ ಆದ್ರೆ ಮತದಾರನೇ ಮುಖ್ಯ. ಉಪೇಂದ್ರ ನನಗೆ ಮತದಾರರೇ ಮುಖ್ಯ ಅಂತ ಹೇಳ್ತಾರೆ. ನೀವು ಮತದಾರರೇ ಮುಖ್ಯ ಅಂತ ಹೇಳಿ, ಮತದಾರರಿಗೋಸ್ಕರನೇ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ. ನಮ್ಮ ದೇಶದಲ್ಲಿ ಯಾವ ಸರ್ಕಾರ ಬೇಕು ಅಂತ ಯಾವ್ದೋ ದೇಶದಲ್ಲಿ ಕೂತ್ಕೊಂಡಿರೋನು ಹೇಳ್ತಾರೆ. ಅವನ ಅಭಿಪ್ರಾಯ ಬೇಕಾದ್ರೆ ಅವನು ಇಷ್ಟಪಟ್ಟಂತ ಪಕ್ಷ ಇಲ್ಲಿ ಆಡಳಿತ ಪರಂಗ್ ಮಾಡ್ತಾ ಇದ್ದಾನೆ. ಯಾಕೆ? ಹಣದಿಂದ. ಹಣ ತೆಗೆದ್ಬಿಟ್ರೆ ಅದಾಗಲ್ಲ. ಹಾಗಾದ್ರೆ ಹಣ ತೆಗೆದ್ಬಿಟ್ಟು ಹಣ ರಹಿತವಾಗಿ ರಾಜಕೀಯ ಮಾಡಿ ನಮಗೆ ಸಂತೋಷ. ನಮ್ಮ ದೇಶ, ನಮ್ಮ ಜನ, ನಮ್ಮ ನೆಲ, ನಮ್ಮ ಅಭಿವೃದ್ಧಿ, ನಮ್ಮ ದುಡಿಮೆ, ಇದಕ್ಕೋಸ್ಕರನ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ನಮ್ಮ ದೇಶಕ್ಕೋಸ್ಕರ ನಾವು ವೋಟ್ ಮಾಡ್ತಾ ಇರೋದು. ನಮ್ಮ ದೇಶದಲ್ಲಿ ಯಾವ ಸರ್ಕಾರ ಬರಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡಬೇಕು. ಯಾವುದೋ ದೇಶದಲ್ಲಿ ಕೂತ್ಕೊಂಡಿರೋದಲ್ಲ ನಿರ್ಧಾರ ಮಾಡಬೇಕಾಗಿರೋದು. ಧನ್ಯವಾದ. ಯೋಚನೆ ಮಾಡಿ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ